ಹಾಯ್ ಎವ್ರಿವನ್, ಒನ್ಸ್ ಅಗೇನ್ ವೆಲ್ಕಮ್ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸಾಮಾನ್ಯ ಜ್ಞಾನ ಪ್ರಶ್ನೆ ನೋಡೋಣ. ಈ ಪ್ರಶ್ನೆ PSI 2024ರಲ್ಲಿ ಕೇಳಿದ ಪ್ರಶ್ನೆ. ಇದು ಸೈನ್ಸ್ ರಿಲೇಟೆಡ್ ಕ್ವಶನ್ ಆಗಿದೆ. ಏನು ಹೇಳುತ್ತೆ, ಲಘು ಪಾನೀಯಗಳನ್ನು ಅಂದರೆ ಸಾಫ್ಟ್ ಡ್ರಿಂಕ್ಸ್ ಸಾಧಾರಣವಾಗಿ ಪೆಟ್ ಬಾಟಲ್ಗಳಲ್ಲಿ ತುಂಬಿಡಲಾಗುತ್ತದೆ. ವಾಟ್ ಈಸ್ ಪೆಟ್? ಪೆಟ್ ಅಂದ್ರೇನು? ಪೆಟ್ನ ಪೂರ್ಣ ರೂಪವೇನು? ಪಾಲಿಎಥಿಲಿನ್ ಟೆರಾಫ್ಥಲೇಟ್, ಪಾಲಿಇಥೈಲ್ ಟ್ಯಾಲಿನ್, ಪ್ರೊಫೈಲ್ ಈಥೈಲ್ ಟೆರಾಫ್ಥಲೇಟ್, ಫಿನೈಲ್ ಈಥೈಲ್ ಟೆರಾಫ್ಥಲೇಟ್. ಈ ಪ್ರಶ್ನೆ ಪ್ಲಾಸ್ಟಿಕ್ ಬಾಟಲಿಗಳ ತಯಾರಿಕೆಯಲ್ಲಿ ಬಳಸುವ ಪೆಟ್ನ ಪೂರ್ಣ ರೂಪದ ಬಗ್ಗೆ ಕೇಳುತ್ತೆ. ಸಾಫ್ಟ್ ಡ್ರಿಂಕ್ಸಲ್ಲಿ ಅಂದರೆ ಕೊಟ್ಟಿರೋ ಆಯ್ಕೆಗಳಲ್ಲಿ ಪಾಲಿಎಥಿಲಿನ್ ಟೆರಾಫ್ಥಲೇಟ್, ಪಾಲಿಇಥೈಲ್ ಟೆರಾಕ್ಸೈಲ್, ಪ್ರೊಫೈಲ್ ಈಥೈಲ್ ಟೆರಾಫ್ಥಲೇಟ್, ಫೆನೈಲ್ ಈಥೈಲ್ ಟೆರಾಫ್ಥಲೇಟ್ ಅಂತೇಳಿ. ಆನ್ಸರ್ ಏನು? ಪಾಲಿಎಥಿಲಿನ್ ಟೆರಾಫ್ಥಲೇಟ್, ಪೆಟ್, ಪಾಲಿಎಥಿಲಿನ್ ಟೆರಾಫ್ಥಲೇಟ್. ಪೆಟ್ ಬಗ್ಗೆ ನೋಡೋದಾದರೆ, ಪೆಟ್ ಎಂಬುದು ಒಂದು ಪಾಲಿಸ್ಟರ್ ಕುಟುಂಬಕ್ಕೆ ಸೇರಿದ ಒಂದು ಟೈಪ್ ಆಫ್ ಪ್ಲಾಸ್ಟಿಕ್ಕು. ಇದು ಹಗುರಾಗಿರುತ್ತೆ ಮತ್ತು ಪಾರದರ್ಶಕವಾಗಿರುತ್ತೆ, ಜೊತೆಗೆ ಬಲವಾಗಿರುತ್ತೆ. ಹಾಗಾಗಿ ನೀರಿನ ಬಾಟಲಿಗಳು ಮತ್ತು ಸಾಫ್ಟ್ ಡ್ರಿಂಕ್ಸ್ಗಳನ್ನ ಸಂಗ್ರಹಣೆಯಾಗಿ ಇದನ್ನು ವ್ಯಾಪಕವಾಗಿ ಬಳಸ್ತಾರೆ. ಇದು ರೀಸೈಕಲ್ ಸಹ ಮಾಡಲು ಸಾಧ್ಯವಿದೆ ಈ ಪ್ಲಾಸ್ಟಿಕ್. ಆನ್ಸರ್ ಏನಾಗುತ್ತೆ? ಲಘು ಪಾನೀಯಗಳನ್ನು ಸಾಧಾರಣವಾಗಿ ಪೆಟ್ ಬಾಟಲಿಗಳು ತುಂಬಿಡುತ್ತೆ. ಪೆಟ್ ಅಂದರೆ ಪಾಲಿಎಥಿಲಿನ್ ಟೆರಾಫ್ಥಲೈಟ್. ಇದ್ರ ಸ್ವಲ್ಪ ಡೀಪಾಗಿ ನೋಡ್ತಾ ಹೋಗೋಣ. ಅಂದರೆ ಇದು ಪಾಲಿಎಥಿಲಿನ್ ಟೆರಾಫ್ಥಲೇಟ್ ಒಂದು ಪ್ಲಾಸ್ಟಿಕ್ ರೂಪ. ಇದು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅತಿ ಹೆಚ್ಚಾಗಿ ನೋಡ್ತೇವೆ. ರಾಸಾಯನಿಕ ರಚನೆ ನೋಡಿದ್ರೆ, ಕೆಮಿಕಲ್ ಸ್ಟ್ರಕ್ಚರ್ ನೋಡಿದ್ರೆ, ಪೆಟ್ ಎನ್ನುವುದು ಒಂದು ಪಾಲಿಮರ್. ಇದು ಎಥಿಲಿನ್ ಗ್ಲೈಕಾಲ್ ಮತ್ತು ಟೆರಾಫ್ಥಲಿಕ್ ಆಮ್ಲ ಎಂಬ ಎರಡು ಘಟಕಗಳ ಸಂಯೋಜನೆಯಿಂದ ಮಾಡಲ್ಪಟ್ಟಿದೆ. ಇನ್ನು ಇದರ ಗುಣಲಕ್ಷಣ ನೋಡೋದಾದರೆ, ಪೆಟ್ ಬಾಟಲ್ ಇದು ಮೃದು ಪಾನೀಯಗಳಿಗೆ ಇದನ್ನು ಬಳಸಲು ಕೆಲವು ಪ್ರಮುಖವಾದ ಕಾರಣಗಳಿವೆ. ಯಾಕಂದರೆ ಇದು ಗ್ಯಾಸ್ ಬೇರಿಯರು. ಕಾರ್ಬನ್ ಡೈಆಕ್ಸೈಡ್ ಹೊರಹೋಗಂತ ತಡೆಯುತ್ತೆ. ಆದ್ದರಿಂದ ಪಾನೀಯದ ಫೀಸ್ ದೀರ್ಘಕಾಲ ಇದರಲ್ಲಿ ಉಳಿಯುತ್ತೆ. ಇದು ಪಾರದರ್ಶಕವಾಗಿದೆ. ಇದು ಗಾಜಿನ ಸ್ಪಷ್ಟವಾಗಿ ಕಾಣೋದ್ರಿಂದ ಒಳಗಿನ ಪಾನೀಯ ಗ್ರಾಹಕ ಸುಲಭವಾಗಿ ನೋಡ್ಬೋದು. ಸುರಕ್ಷತೆ ದೃಷ್ಟಿಯಿಂದ ಸಹ ಇದು ಬೇಗ ಒಡೆಯೋದಿಲ್ಲ, ಹಾಗೆ ಹಗುರಾಗಿದೆ. ಇದನ್ನು ರೆಕಗ್ನೈಸ್ ಮಾಡೋದು ಹೇಗೆಂದರೆ, ಯಾವುದೇ ಪ್ಲಾಸ್ಟಿಕ್ ಬಾಟಲ್ ತಳದಲ್ಲಿ ಒಂದು ತ್ರಿಕೋನ ಚಿಹ್ನೆ ನೋಡ್ತೀವಿ. ಅದು ಪೆಟ್ ಬಾಟಲಿಗಳ ಮೇಲೆ 1 ಎಂಬ ಸಂಖ್ಯೆಯನ್ನು ಇಡಲಾಗಿರ್ತದೆ. ಅರ್ಥ ಇದು ಪ್ಲಾಸ್ಟಿಕ್ಕಿಂದ ಆಗಿದೆ ಅಂತ ಅರ್ಥ. ಇದು ಪರಿಸರದ ಮೇಲೆ ಪ್ರಭಾವ ಮತ್ತು ಮರುಬಳಕೆ. ಇದು ಮರುಬಳಕೆಗೆ ಯೂಸ್ ಆಗುತ್ತೆ. ಪೆಟ್ ಸಂಪೂರ್ಣವಾಗಿ ಮರುಬಳಕೆ ಮಾಡಬಹುದು ಪ್ಲಾಸ್ಟಿಕ್ಕು. ಇದನ್ನು ಕರಗಿಸಿ ಮರುಬಳಕೆ ಮಾಡಿದಾಗ ಬಟ್ಟೆಗಳು ಅಂದರೆ ಪಾಲಿಸ್ಟರ್ ಫ್ಯಾಬ್ರಿಕ್ ಕಾರ್ಪೆಟ್ಗಳು ಮತ್ತು ಹೊಸ ಬಟ್ಟೆಗಳು ತಯಾರಿಸ್ಬೋದು. ಇದರ ಎಚ್ಚರಿಕೆ ನೋಡೋದಾದರೆ, ಈ ಬಾಟಲಿಗಳನ್ನು ಬಿಸಿಲಿನ ಹೆಚ್ಚು ಹೊತ್ತು ಇಡಬಾರ್ದು. ಯಾಕೆಂದರೆ ಅದಕ್ಕೆ ಬಿಸಿ ನೀರು ಸಹ ತುಂಬಿಸ್ಬಾರ್ದು. ಯಾಕೆಂದರೆ ರಾಸಾಯನಿಕ ಬಿಡುಗಡೆ ಮಾಡೋ ಸಾಧ್ಯತೆ ಇರುತ್ತದೆ. ಪೆಟ್ ಬಾಟಲಿ ಬಗ್ಗೆ ಇರುವಂಥ ಇನ್ ಡೀಟೇಲ್ಸು. ಈ ಪ್ರಶ್ನೆ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ ಯು.